ದಿ ಗರ್ಲ್ ಫ್ರೆಂಡ್ ಆದ ನಂತರದಲ್ಲಿ ತುಂಬ ಒಳ್ಳೆ ಟಾಕ್ ಕ್ರಿಯೇಟ್ ಆಯಿತು ನೀವು ಮಾಡಿರೋಂಥ ಪಾತ್ರದ ಬಗ್ಗೆ. ಆ ಥರದೊಂದು ಎಮೋಷನ್ಸ್ ಇಟ್ಕೊಂಡು ಮಾಡೋದಿದ್ದಿಲ್ಲ. ತುಂಬ ಹೆಣ್ಣುಮಕ್ಳು ಸಿಕ್ಕಾಪಟ್ಟೆ ಇಷ್ಟಪಟ್ಟರು ನಿಮ್ಮ ಕ್ಯಾರೆಕ್ಟ್ರು. ಸೊ ಅದಾದ ನಂತರದಲ್ಲಿ ರಶ್ಮಿಕಾ ಅವ್ರ ಜೊತೆ ಒಡನಾಟ ಹೇಗಿತ್ತು ಅಂತ ಅಂದ್ಬಿಟ್ಟು ಆ ಸಿನಿಮಾ ಆದ ನಂತರದಲ್ಲಿ, ಆ ಸಿನಿಮಾ ಆದ ನಂತರದಲ್ಲೂ ಕೂಡ ರಿಲೀಸ್ ಆದಮೇಲೆ ಬೇರೆ ಬೇರೆ ಏನೋ ಟಾಕ್ ಕ್ರಿಯೇಟ್ ಆಯಿತು, ಒಂದಷ್ಟು ಒರಿಜಿನಲ್ ಕತೆ ಅನ್ನೋ ಥರದ್ದೆಲ್ಲ ಬಂತ. ಏನಾಯ್ತು ಒರಿಜಿನಲ್ ಕತೆ ಅನ್ನೋದೇನು ನನಗೆ ಗೊತ್ತಾಗ್ಲಿಲ್ಲ, ನಿಮಗೆ ಗೊತ್ತಿರಬೇಕೇನೋ, ನನಗೆ ಗೊತ್ತಾಗ್ಲಿಲ್ಲ. ನಾನು ಸಿನಿಮಾ ಆದಮೇಲೆ ಆ ಸಿನಿಮಾ ಮುಗೀತು, ಮುಂದೇನು ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಒಡನಾಟ ಡೆಫಿನೆಟ್ಲಿ ಟಚಲ್ಲಿ ಇದ್ದೀವಿ. ಆ್ಯಂಡ್ ಅವ್ರ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ, ನಾನು ನನ್ನ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದೀನಿ. ಬಟ್ ಸಿಗೋಕ್ಕಾಗಲಿಲ್ಲ, ಬಟ್ ಟಚಲ್ಲಿದ್ದೀವಿ. ಬಿಕಾಸ್ ಮೊನ್ನೆ ಅವ್ರ ಪಾಪ ಇಂಜೂರ್ ಕೂಡ ಆಯಿತು ಸಿನಿಮಾ ಶೂಟ್ ಮಾಡ್ತಿರುವಾಗ. ಸೊ ಡೆಫಿನೆಟ್ಲಿ ಹೌ ಆರ್ ಯು, ಆ ಒಂದು ಕಾನ್ವರ್ಸೇಷನ್ ಇದೆ. ಸರ್ ದೀಕ್ಷಿತ್ ಅಂದರೆ ಒಂದು ನಂಬಿಕೆ ಶುರುವಾಗಿದೆ. ಯಾಕಂದರೆ ನೀವು ಆಯ್ಕೆ ಮಾಡ್ಕೊಳ್ತಿರುವಂಥ ಪಾತ್ರಗಳ ಮೂಲಕ ದೀಕ್ಷಿತ್ ಏನಾದ್ರು ಸಿನಿಮಾ ಮಾಡ್ತಿದ್ರೆ ಅಂದರೆ ಗ್ಯಾರಂಟಿ ನಾವು ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಈ ಸಿನಿಮಾ ಅನ್ನೋ ಥರದೊಂದು ಥಾಟ್ ಇರುವಂಥದ್ದು. ಸೊ ಇಲ್ಲಿ ತನಕ ಒಂದಷ್ಟು ಪಾತ್ರಗಳು ನೋಡ್ಕೊಬರೋದಾದರೆ ನಿಮ್ಮ ಆಸೆ ಬೇರೆ ಥರದ್ದೇ ಏನೋ ಒಂದಷ್ಟು ಇದೆ ಮೈಂಡಲ್ಲಿ, ನಾನು ಮಾಡಿರೋ ಈ ಥರದೊಂದು ಪಾತ್ರ ಮಾಡಬೇಕು, ಈ ಥರದೊಂದು ಸಿನಿಮಾ ಮಾಡಬೇಕು, ಆ ಥರ ಕನಸಿದ್ರೆ ಯಾವ ಥರ ಸಿನಿಮಾಗಳು ಮಾಡಬೇಕು ಅಂತ? ಅದೇ ಇದೇ ಥರದ ಸಿನಿಮಾ ಮಾಡಬೇಕು ಅಂದಾಗ ಏನಾಗುತ್ತೆ, ನಾವೊಂದು ಬೌಂಡ್ರಿ ಕ್ರಿಯೇಟ್ ಮಾಡ್ಕೊಂಡ ಹಾಗೆ ಅದರಲ್ಲೇ ಹುಡ್ಕಕ್ಕೆ ಇದು ಮಾಡ್ತಿರ್ತೀವಿ. ಬಟ್ ವೆನ್ ವಿ ಆರ್ ಓಪನ್ ಟು ನ್ಯೂ ಜಾನರ್ಸ್ ಅಲ್ಲ, ನನ್ನ ತಲೆಯಲ್ಲಿ ಒಂದೇ ಇರೋದು, ಜಾನರ್ಗಳು ರಿಪೀಟ್ ಆಗಬಾರ್ದು, ಬೇರೆ ಜಾನರ್ ಸಿನಿಮಾಗಳು ಮಾಡಬೇಕು. ಒಂದು ಅದು ನನ್ನ ಫಿಲ್ಮೋಗ್ರಫಿ ನೀವು ನೋಡಿದ್ರೆ ಅದು ಗೊತ್ತಾಗುತ್ತೆ ನಿಮಗೆ, ಎದ್ದು ಕಾಣುತ್ತೆ. ನನ್ನ ಒಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗೂ ಸಂಬಂಧವಿರೋದಿಲ್ಲ. ಅದು ನನ್ನ ತಲೆಯಲ್ಲಿ ತುಂಬ ಗಟ್ಟಿಯಾಗಿರುವಂಥದ್ದು. ಆ್ಯಂಡ್ ಡೆಫಿನೆಟ್ಲಿ ಇಷ್ಟು ದಿನ ಇವಾಗ ಓಪನ್ ಟು ಜಾನರ್ ಈ ಥರದೊಂದು ಸಿನಿಮಾಗಳು ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ಇನ್ನೊಂದಿಷ್ಟು ಈ ಥರದ್ದೇ ಪಾತ್ರಗಳು ಮಾಡಬೇಕು ಅನ್ನೋದು ತಲೆಯಲ್ಲಿದೆ ಮುಂದಿನ ದಿನಗಳಲ್ಲಿ. ಅಂದರೆ ಆ್ಯಸ್ ಒಂದೊಂದು ಸ್ಟೆಪ್ಪೇ ನಾವು ಮೇಲೆ ಹೋಗ್ತಾ 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 ವಿಷನ್ಗಳು ಬರ್ತಾ ಹೋಗುತ್ತೆ. ಅಂದರೆ ಕಾಣ್ತಾ ಹೋಗುತ್ತಲ್ಲ, ನಾವು ಹಿಂಗೆ ಮೇಲಕ್ಕೆ ಹೋಗ್ತಾ 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 ಇನ್ನೂ ಪ್ರಪಂಚ ವಿಶಾಲವಾಗಿ ಕಾಣಕ್ಕೆ ಶುರುವಾಗುತ್ತೆ, ಇನ್ನೂ ಜಾಗ ಜಾಸ್ತಿ ಇದೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಿದಾಗ ಒಂದಿಷ್ಟು ಪಾತ್ರಗಳು, ಪೌರಾಣಿಕ ಪಾತ್ರ ನನಗೆ ತುಂಬ ಇಷ್ಟವಾದಂಥ ಪಾತ್ರ, ಹಿಸ್ಟಾರಿಕ್ ಪಾತ್ರಗಳು, ಪೌರಾಣಿಕ ಪಾತ್ರಗಳು. ಬಟ್ ಅಲ್ಲಿ ಹೋಗಿ ಲ್ಯಾಂಡ್ ಆಗಬೇಕಂದ್ರೆ ಅದ್ರ ಹಿಂದಿನ ಸಿನಿಮಾಗಳು ಒಂದಿಷ್ಟು ಅದು ಬೇರೆ ಬೇರೆ ರೀತಿ ಆಗಬೇಕು, ಎಲ್ಲ ಥರದ ಕ್ಯಾಲ್ಕುಲೇಷನ್ಸ್ಗಳು ವರ್ಕ್ ಆಗಬೇಕು. ಸೊ ನೋಡೋಣ, ಮುಂದಿನ ಯಾವುದೋ ಒಂದು ದಿನಗಳಲ್ಲಿ ಆ ಥರದೊಂದು ಪಾತ್ರ ಮಾಡಬೇಕಂತ ಬಹಳ ಇದೆ, ಆ ಥರದೊಂದು ಸಿನಿಮಾ ಮಾಡಬೇಕಂತ ಬಹಳ ಇದೆ. ಹೋಪ್ ಫಾರ್ ದ ಬೆಸ್ಟ್, ಬಟ್ ಡೆಫಿನೆಟ್ಲಿ ಮಾಡ್ತೀನಿ. ಕೊನೆಯದಾಗಿ ವಿಡಿಯೋ ಇನ್ನು ಬೆರಳೆಣಿಕೆ ದಿನಗಳಷ್ಟೇ ಇರೋದು. ಸೊ ಈಗ ಆಲ್ರೆಡಿ ಒಂದು ಪಾಸಿಟಿವ್ ಥಾಟ್ಸ್ ಸಿನಿಮಾ ಮೇಲೆ ಇರುವಂಥದ್ದು, ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಅಂದರೆ ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಡಲ್ಲ ಕನ್ನಡಿಗರು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಏನೇನು ಮುಂದಿನ ದಿನಗಳಲ್ಲಿ ನಮ್ಮ ವಿಡಿಯೋ ಸಿನಿಮಾದ ಟ್ರೈಲರ್ ಆಗಿರ್ಬೋದು ಅಥವಾ ಇನ್ನೊಂದಿಷ್ಟು ಫುಟೇಜಸ್ಗಳು ಆಗಿರ್ಬೋದು ನಿಮಗೆ ಕಾಣ್ತಾ ಹೋಗುತ್ತೆ. ನಿಮ್ಮ ಸೋಷಿಯಲ್ ಮೀಡಿಯಾ, ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ನಿಮ್ಮ ಟ್ವಿಟರ್ ಅದ್ರಲ್ಲಿ ಕಾಣ್ತಾ ಹೋಗುತ್ತೆ. ಸೊ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ, ಈ ಕಾಂಟೆಂಟ್ಗಳು ನಾವು ಏನು ಮಾಡ್ತಾ ಇದ್ದೀವಿ ಇದು ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಡೆಫಿನೆಟ್ಲಿ ಒಂದನ್ನಂತೂ ಪ್ರಾಮಿಸ್ ಮಾಡ್ತೀನಿ, ನೀವು ಈ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ವಾಪಸ್ ಹೋಗುವಾಗ ಈ ಸಿನಿಮಾ ನಿಮ್ಗೊಂದು ಸೂಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ್ಯಂಡ್ ಈ ಸಿನಿಮಾ ನಿಮ್ಮ ಮನಸ್ಸಲ್ಲಿ ಸುಮಾರು ದಿನಗಳ ಕಾಲ ಉಳಿಯುತ್ತೆ. ನೀವು ಸಿನಿಮಾ ನೋಡಿ ಅಲ್ಲೇ ಬಿಟ್ಟಾಗಿ ಬರುವಂಥ ಸಿನಿಮಾ ಅಲ್ಲ. ಡೆಫಿನೆಟ್ಲಿ ಸುಮಾರು ದಿನಗಳ ಕಾಲ ಕಲಾವಿದರ ಅಭಿನಯ ಆಗಿರ್ಬೋದು, ಸಿಚುಯೇಷನ್ಸ್ ಆಗಿರ್ಬೋದು, ಸೀಕ್ವೆನ್ಸ್ಗಳಾಗಿರ್ಬೋದು, ಅಥವಾ ಶೂಟ್ ಮಾಡಿರುವಂಥ ರೀತಿ ಆಗಿರ್ಬೋದು, ಆ್ಯಂಡ್ ವೆರಿ ಮುಖ್ಯವಾಗಿ ಸೌಂಡ್ ಎಫೆಕ್ಟ್ಸ್ಗಳಾಗಿರ್ಬೋದು, ಯಾವುದೇ ಥರದ BGM ಇಲ್ಲದೆ, ನಮ್ಮ ಸಿನಿಮಾದಲ್ಲಿ BGM ಇಲ್ಲ. ಸೊ ಯಾವುದೇ ಥರದ BGM ಇಲ್ಲದೆ ನಿಮ್ಮನ್ನು ಹೆಂಗೆ ಹಿಡಿದಿಟ್ಕೊಂಡಿದ್ದೀವಿ ಅಂತ, 2 ಗಂಟೆ ಹೆಂಗೆ ಹಿಡಿದಿಟ್ಕೊತೀವಿ ಅಂತ ಎಲ್ಲ ವಿಷಯಗಳು ಡಿಸ್ಕಷನ್ ಆಗುತ್ತೆ. ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಅದು ಮೊದಲ 3 ದಿನಗಳಲ್ಲಿ, ಅಂದರೆ ಸೆಪ್ಟೆಂಬರ್ 11ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 11, 12, 13 ಈ 3 ದಿನಗಳಲ್ಲೇ ನೋಡಿದ್ರೆ ಈ ಸಿನಿಮಾ ಇನ್ನೂ ಹೆಚ್ಚಿನ ಜನರಿಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೆಚ್ಚಿನ ಜನ ಬಂದು ಸಿನಿಮಾ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ನನ್ನ ದಿಯಾ ಸಿನಿಮಾ, ಬ್ಲಿಂಕ್ ಸಿನಿಮಾ ಅಥವಾ ಗರ್ಲ್ ಫ್ರೆಂಡ್ ಸಿನಿಮಾ ಯಾರ್ಯಾರು ನೋಡಿದ್ದೀರಾ, ಯಾರ್ಯಾರು ನೋಡಿ ಓಕೆ ಇವನ ಮೇಲೆ ಒಂದು ನಂಬಿಕೆ ಇದೆ, ಇವನೊಂದು ಒಳ್ಳೆ ಸಿನಿಮಾ ಮಾಡ್ತಾನೆ ಅಂತ ನಿಮ್ಗೆಲ್ಲರೂ ಅನಿಸಿದರೆ, ಸೊ ಈ ಸಿನಿಮಾ ಬಂದು ನೋಡಿ, ಆ ನಂಬಿಕೆನೂ ಹೆಚ್ಚಾಗುತ್ತೆ. ಸರ್ ಒಂದು ಪಾಸಿಟಿವ್ ಥಾಟ್ ಅಂತಂದರೆ, ಅಂದರೆ ಒಂದು ಸಿನಿಮಾ ಶುರುವಾಗೋದಲ್ಲ, ಅದ್ರ ಜೊತೆಗೆ ಒಂದಷ್ಟು ಚರ್ಚೆಗಳು ಕ್ರಿಯೇಟ್ ಆಗಬೇಕು. ಯಾಕಂದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ನೋಡಿದೆ, ನೀವು ಸಾಕಷ್ಟು ಪ್ರಶ್ನೆಗಳು ಉತ್ತರ ಕೊಡ್ತಾ ಇದ್ರಿ. ಯಾರೋ ಒಂದು ಸ್ಪ್ಯಾನಿಷ್ದೊಂದು ರೆಕ್ ಅಂತ ಒಂದು ಸಿನಿಮಾದಿದ್ದು ಅಂತ ಹೇಳ್ತೀರಾ, ಆ ಥರದಲ್ಲಿ ಚರ್ಚೆ ಕ್ರಿಯೇಟ್ ಮಾಡಿದ್ರೆ ಅದೇ ದೊಡ್ಡ ವಿಚಾರ ಅಂತ. ಅಂದರೆ ಆಗಬೇಕು, ಸಿನಿಮಾಗಳ ಬಗ್ಗೆ ಚರ್ಚೆ ಆಗಬೇಕು. ಅದು ನಿಮ್ಗೆ ಇಷ್ಟ ಆಗಲಿ ಇಷ್ಟ ಆಗದೆ ಇರಲಿ. ಯಾಕಂದರೆ ಎಲ್ಲ ಸಿನಿಮಾನೂ ಎಲ್ಲರಿಗೂ ಇಷ್ಟ ಆಗಲ್ಲ. ಜಸ್ಟ್ ಬಿಕಾಸ್ ಈಗ ಊಟಗಳ ಥರ ಎಲ್ಲ ಊಟನೂ ಎಲ್ರಿಗೂ ಇಷ್ಟ ಆಗಲ್ಲ. ಅವ್ರವ್ರದ್ದೇ ಒಂದು ಪರ್ಸ್ನಲ್ ಚಾಯ್ಸ್ ಅಂತ ಇರುತ್ತಲ್ಲ, ಸಿನಿಮಾನೂ ಅಷ್ಟೇ ಅದರದ್ದೇ ಆದ ಒಂದು ಪರ್ಸ್ನಲ್ ಚಾಯ್ಸ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮಗೆ ಸಿನಿಮಾ ಇಷ್ಟ ಆಗುತ್ತೋ ಇಷ್ಟ ಆಗದೆ ಇರೋದು ಸೆಕೆಂಡ್ರಿ. ಬಟ್ ಸಿನಿಮಾ ಬಗ್ಗೆ ಮಾತಾಡಬೇಕು. ಸಿನಿಮಾ ನಿಮ್ಮನ್ನು ಆಲೋಚನೆಗೆ ಹಚ್ಚಬೇಕು. ಬಿಕಾಸ್ ಸಿನಿಮಾ ನಾವು ಇವತ್ತು ಏನೇ ನಮ್ಮ ಜೀವನದಲ್ಲಿ ಇವಾಗ ನಾವು ಏನೇನೇ ಅಳವಡಿಸ್ಕೊಂಡಿದ್ರು, ನಾವು ಎಲ್ಲಿಂದ ಇನ್ಫ್ಲುಯೆನ್ಸ್ ಆಗಿದ್ದೀವಿ?
ನಾವೇನನ್ನು ನೋಡ್ತೀವಿ ಅದ್ರ ಮೇಲೆ ಇನ್ಫ್ಲುಯೆನ್ಸ್ ಆಗಿದೆ. ಇವತ್ತಿಗೆ ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದಿದೆ ಈ ಪಾಸ್ಟ್ 10 yearsಯಿಂದ. ಅದಕ್ಕಿಂತ ಮುಂಚೆ ನೋಡಿದಾಗ ಸಿನಿಮಾ ನೋಡಿ ಹೇರ್ ಸ್ಟೈಲ್ಗಳು ಬದಲಾಗೋದು, ಸಿನಿಮಾ ನೋಡಿ ಜನರು ಹಾಕುವ ಬಟ್ಟೆಗಳು ಬದಲಾಗೋದು, ಅಂದರೆ ಇನ್ಫ್ಲುಯೆನ್ಸ್ ಆಗ್ತಾ ಇದ್ವಿ ನಾವು ಸಿನಿಮಾಯಿಂದ ಅಲ್ವಾ. ಸಿನಿಮಾ ಇನ್ಫ್ಲುಯೆನ್ಸ್ ಮಾಡ್ತಾ ಇತ್ತು ನಮ್ಮನ್ನು, ಇವತ್ತಿಗೂ ಮಾಡ್ತಾ ಇದೆ. ಒಂದು ಸಿನಿಮಾನ ನಮ್ಗೆ ಇಷ್ಟವಾದಂಥ ಹೀರೋ ಸಿನಿಮಾ ನಾವು ನೋಡ್ಕೊಂಡು ಥಿಯೇಟ್ರಿಂದ ಆಚೆ ಬರ್ತಿರುವಾಗ ಆ ಹೀರೋ ನಾನೇ ಅಂತ ನಾನು ಫೀಲ್ ಮಾಡ್ತೀನಿ, ಹೌದಲ್ವಾ. ನಾನು KGF ನೋಡ್ಕೊಂಡು ಆಚೆ ಬರ್ತಿರ್ಬೇಕಾದ್ರೆ ನಾನೇ ರಾಕಿ ಬಾಯ್ ಅನ್ಕೊಂಡು ಆಚೆ ಬರ್ತೀವಿ. ಸೊ ದಟ್ ಈಸ್ ಸಿನಿಮಾ ಮಾಡುವಂಥ ಇನ್ಫ್ಲುಯೆನ್ಸ್. ಅದು ಯಾವುದೇ ಬಂಗಾರದ ಮನುಷ್ಯ ನೋಡಿ ಎಷ್ಟು ಜನ ವಾಪಸ್ಸು ಕೃಷಿ ಕಡೆಗೆ ಬಂದರು. ಸೊ ಸಿನಿಮಾ ಮಾಡುವ ಇನ್ಫ್ಲುಯೆನ್ಸ್ ಅದು. ಸೊ ಸಿನಿಮಾ ಆಲೋಚನೆಗೆ ಹಚ್ಚಬೇಕು. ನೀವು ವಿಡಿಯೋ ಸಿನಿಮಾ ನೋಡ್ಕೊಂಡು ಬಂದಾಗ್ಲೂ ಆಲೋಚನೆಗೆ ಹಚ್ಚುತ್ತೆ ನಿಮ್ಮನ್ನು. ಸಾಕಷ್ಟು ವಿಚಾರಗಳ ಬಗ್ಗೆ, ಸಾಕಷ್ಟು ವಿಷಯಗಳ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ, ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಅದು ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟನೂ ಆಗದೆ ಇರ್ಬೋದು, ಬಟ್ ಚರ್ಚೆ ಮಾಡ್ತೀರಾ ಫಾರ್ ಶೋರ್. ಸೊ ಆ ಥರದೊಂದು ಸಿನಿಮಾ ಇದು. And for the very first time, not I wouldn't say very first time, 6 minus 5 equals to ಈ ಜಾನರಲ್ಲಿ ಬಂದಿತ್ತು. ಬಟ್ ಅದಾದಮೇಲೆ ಬರೀ ನಮ್ಮ ಕನ್ನಡ ಚಿತ್ರರಂಗದಲ್ಲ, ನಮ್ಮ ಇಡೀ ಇಂಡಿಯನ್ ಸಿನಿಮಾದಲ್ಲೇ ಇಷ್ಟು ರಿಯಲಿಸ್ಟಿಕ್ ಆಗಿ ಫೌಂಡ್ ಫುಟೇಜ್ ಜಾನರ್ ಸಿನಿಮಾ ಬಂದಿಲ್ಲ. ಐ ಕ್ಯಾನ್ ಪ್ರೌಡ್ಲಿ ಆ್ಯಂಡ್ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ದಟ್. ಥ್ಯಾಂಕ್ ಯು ದೀಕ್ಷಿತ್ ಅವ್ರಿಗೆ, ಒಳ್ಳೇದಾಗಲಿ. ಅಂದರೆ ಈ ಜಾನರ್ಗೆ ಯಾವತ್ತೂ ಸಾವಿಲ್ಲ. ಯಾಕಂದರೆ ಒಂದು ಕಡೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ, ಒಂದು ಕಡೆ ಕಮರ್ಷಿಯಲ್ ಸಿನಿಮಾ ಆಗಲಿ, ಇದೆಲ್ಲದ್ರ ಮಧ್ಯೆ ಈ ಹಾರರ್ ಥ್ರಿಲ್ಲರ್ಗಳಿಗೆ ಒಂದು ಸೆಪ್ರೇಟ್ ಪಾತ್ ಇರುತ್ತೆ. ಸೊ ಅದು ಯಾವತ್ತೂ ಬಹುತೇಕ ಎಲ್ಲ ಗೆದ್ದಿರುವಂಥ ಉದಾಹರಣೆಗಳೇ. ಸೊ ಇದು ಆಲ್ರೆಡಿ ಒಂದು ಪಾಸಿಟಿವ್ ಒಂದು ಈ ಸಿನಿಮಾ ಬಗ್ಗೆ ಇನ್ನೊಂದು ಏನಂತಂದ್ರೆ, ಈಗ ನಾನು ಪ್ರತಿ ಸಿನಿಮಾ ಮಾಡ್ತಿರುವಾಗ್ಲೂ ಎಲ್ಲೋ ಒಂದು ಕಡೆ ನಿರ್ಮಾಪಕರು ಡಿಸಿಷನ್ ಇಸ್ ಅನ್ ಅಲ್ಟಿಮೇಟ್ ಡಿಸಿಷನ್ ಆಗಿತ್ತು. ಅಂದರೆ ನಾವು ಯಾವುದೋ ಒಂದು ಪ್ರಮೋಷನಲ್ ಆಕ್ಟಿವಿಟಿ ಮಾಡಬೇಕು ಅಥವಾ ನಾವೇನೋ ಒಂದು ಈ ಸಿನಿಮಾ ಹಿಂಗೆ ಎತ್ಕೊಂಡು ಹೋಗೋಣ ಅಂತಂದ್ರೂ ನನಗೆ ತುಂಬ ಲಿಮಿಟೆಡ್ ಆಕ್ಸೆಸ್ಗಳಿದ್ವು. ನಾನು ಕಲಾವಿದನಾಗಿರೋದ್ರಿಂದ ಇಷ್ಟನ್ನೇ ನನ್ನ ಕೈಲಿ ಮಾಡಬಲ್ಲೆ, ನನ್ನ ಕೈಲಿ ಇಷ್ಟೇ ಸಾಧ್ಯವಾಗೋದು, ಅಥವಾ ನನ್ನ ಪ್ರೊಡ್ಯೂಸರ್ ಹತ್ರ ಕೇಳ್ಬೋದು, ಬಟ್ ಅವ್ರು ಏನು ಹೇಳ್ತಾರೆ ಎಂಡ್ ಆಫ್ ದ ಡೇ ದಟ್ ವಾಸ್ ದನ್ ಅಲ್ಟಿಮೇಟ್ ಕಾಲ್ ಅಂತ. ಬಟ್ ಈ ಸಿನಿಮಾ ನಾನು ಏನೇನೇನು ಅನ್ಕೊಂಡಿದ್ದೆ, ನಾನು ಕಲಾವಿದನಾಗಿ ನನ್ನ ಸಿನಿಮಾಗಳಿಗೆ ನಾನು ಏನೇನು ಪ್ರಮೋಷನ್ ಮಾಡಬೇಕು ಅಥವಾ ಏನೇನು ಇದು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ, ಅದನ್ನೆಲ್ಲ ಈ ಸಿನಿಮಾದಲ್ಲಿ ನಾನು ಮಾಡ್ತಾ ಇದ್ದೀನಿ. ಬಿಕಾಸ್ ನೌ ಐ ಹ್ಯಾವ್ ದಟ್ ಪವರ್. ಸೊ ನಾನು ಕೆಲವು ಕಾಲ್ ತಗೋಬೋದು, ಇಲ್ಲ ಇದು ಹಿಂಗೆ ಹೋಗೋಣ, ಇದು ಹಿಂಗೆ ಮಾಡೋಣ, ಇದು ಇದೇ ಮಾಡೋಣ ಅಂತ. ಸೊ ತುಂಬ ಜನ ಹೇಳ್ತಿರ್ತಾರೆ ಪ್ರಮೋಷನ್ ಮಾಡಿ, ಜಾಸ್ತಿ ಪ್ರಮೋಷನ್ ಮಾಡಿ, ಪ್ರಮೋಷನ್ ಕಮ್ಮಿ ಆಗುತ್ತೆ ನಿಮ್ಮ ಸಿನಿಮಾ ಅಂತ. ಸೊ ಈ ಸತಿ ಪ್ರಮೋಷನ್ ಡೆಫಿನೆಟ್ಲಿ ಕಮ್ಮಿ ಆಗಲ್ಲ. ಈ ಥರದೊಂದು ಸಿನಿಮಾ ಬರ್ತಾ ಇದೆ ಅಂತ ಎಲ್ಲ ಆಡಿಯನ್ಸ್ಗೆ ರೀಚ್ ಮಾಡುವ ಜವಾಬ್ದಾರಿ ನಂದು. ಬಟ್ ಅದು ರೀಚ್ ಆದಮೇಲೆ ಥಿಯೇಟ್ರಿಗೆ ಬಂದು ಆ ಸಿನಿಮಾನ ನೋಡೋ ಜವಾಬ್ದಾರಿ ಆಡಿಯನ್ಸ್ದು, ಅದು ಅವ್ರಿಗೆ ಇಷ್ಟ ಆಗಿದ್ರೆ. ಸೊ